ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ವಂದಿಸ್ತೇನೆ. ಈ ಕಾರ್ಯಕ್ರಮಗಳಿಗೆ ನಾನು ಆಹ್ವಾನಿಸ್ತೇನೆ. ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟಂಥ ವಾಕ್ಯ, ನಮಗೆ ಅನುಗ್ರಹಿಸಿದಂಥ ಸಂದೇಶಗಳು, ಇವುಗಳಿಗಾಗಿ ಸ್ತೋತ್ರ. ನಾವು ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಅನುಗ್ರಹಿಸಿಕೊಟ್ಟು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಾವು ನಿನ್ನ ವಾಕ್ಯವನ್ನು ಕೇಳುವವರು ಮಾತ್ರವೇ ಅಲ್ಲ, ನಿನ್ನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಿನ್ನ ಅನ್ಯೋನ್ಯತೆಯಲ್ಲಿ ನಾವು ಜೀವಿಸುವಂತೆ ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಈ ದಿವಸದಲ್ಲಿ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ಪ್ರಿಯ ವೀಕ್ಷಕರನ್ನು ವೈಯಕ್ತಿಕವಾಗಿ ಆಶೀರ್ವದಿಸಿ ನಡೆಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ನಾವು ಕಳೆದ ವಾರದಲ್ಲಿ ತಾರ್ಸದ ಸೌಲನ ಕುರಿತಾಗಿ ಕೆಲವು ವಿಷಯಗಳನ್ನು ಅಧ್ಯಯನ ಮಾಡಿದ್ದೇವೆ. ತಾರ್ಸದ ಸೌಲನ ಜೀವನದಲ್ಲಿ ಒಂದು ಪರಿವರ್ತನೆ ಉಂಟಾಯಿತು. ಆದರೆ ಆ ಪರಿವರ್ತನೆ ಉಂಟಾಗುವ ಮೊದಲು ಆ ತಾರ್ಸದ ಸೌಲನು ಯಾವ ರೀತಿಯಲ್ಲಿ ಅವನ ಜೀವನ ಮುಂದುವರಿಯಿತು ಎಂಬಂಥ ಒಂದು ಕ್ಲುಪ್ತವಾದಂಥ ಅವನ ಚರಿತ್ರೆಯನ್ನು ನಾವು ನೋಡಿದೆವು. ಹೇಗೆ ಪ್ರಾರಂಭ ಆಯಿತು, ಯೇಸು ಕ್ರಿಸ್ತನ ಕಡೆಗೆ ವಿರೋಧ ಹೇಗೆ ಪ್ರಾರಂಭ ಆಯಿತು, ಯಾವ ರೀತಿಯಲ್ಲಿ ಆತನು ಮುಂದುವರಿದ, ಏನೆಲ್ಲ ಮಾಡಿದ ಎಂಬುವಂಥದ್ದನ್ನು ನಾವು ಕಲಿತವು ನಾವು. ಆದರೆ ಅದ್ಭುತವಾದ ರೀತಿಯಲ್ಲಿ ದಮಸ್ಕದ ಹಾದಿಯಲ್ಲಿ ಹೋಗುತ್ತಿದ್ದಂಥ ಸೌಲನನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಭೇಟಿ ಮಾಡಿದನು. ಆತನ ದರ್ಶನ ಅವನಿಗಾಯಿತು. ಅವನ ಜೀವನದಲ್ಲಿ ಒಂದು ಬದಲಾವಣೆ ಆಯಿತು. ಕ್ರೈಸ್ತರನ್ನು ಹಿಂಸೆ ಮಾಡುತ್ತಿದ್ದಂಥ ಸೌಲನು, ಕ್ರೈಸ್ತ ಸಭೆಗಳಿಗೆ ಹಿಂಸೆ ಕೊಡುತ್ತಿದ್ದಂಥ ಸೌಲನು, ಕ್ರೈಸ್ತ ವಿಶ್ವಾಸಿಗಳನ್ನು ಸದೆಬಡಿಯುತ್ತಿದ್ದಂಥ ಸೌಲನು ಯೇಸು ಕ್ರಿಸ್ತನ ಸೇವಕನಾಗಿ ಬದಲಾದನು. ಯಾವ ಕ್ರಿಸ್ತನ ವಿರುದ್ಧವಾಗಿ ಮಾತನಾಡಿದನೋ ಆ ಕ್ರಿಸ್ತನ ವಿರುದ್ಧವಾಗಿ ಸಾಕ್ಷಿ ನುಡಿದನು. ಯಾವ ಸಭೆಗಳ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದನೋ ತಾನಾಗಿ ಆತನು ಸಭೆಗಳನ್ನು ಪ್ರಾರಂಭ ಮಾಡಿದನು. ಯಾವ ಕ್ರೈಸ್ತ ವಿಶ್ವಾಸಿಗಳಿಗೆ ಹಿಂಸೆಯನ್ನುಂಟು ಮಾಡಿದನೋ ಆ ಕ್ರೈಸ್ತ ವಿಶ್ವಾಸಿಗಳನ್ನು ಆತನು ಪ್ರೇರೇಪಿಸಿ ಅವರನ್ನು ಉತ್ತೇಜಿಸಿ ತನ್ನ ಪತ್ರಗಳನ್ನು ಬರೆದನು. ವಾಟ್ ಎ ಗ್ರೇಟ್ ಡಿಫರೆನ್ಸ್, ವಾಟ್ ಎ ಗ್ರೇಟ್ ಟ್ರಾನ್ಸ್ಫಾರ್ಮೇಷನ್. ಎಂಥ ಒಂದು ಬದಲಾವಣೆ. ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಂಥ ಅನೇಕ ಪತ್ರಗಳು ಭಕ್ತನಾದಂಥ ಪೌಲನು ಬರೆದಂಥ ಪತ್ರಗಳಾಗಿದೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯರೇ, ಯಾವನೇ ಆಗಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಒಂದು ಪರಿವರ್ತನೆ ಉಂಟಾದಾಗ, ವೆನ್ ಎ ಮ್ಯಾನ್ ಹ್ಯಾಸ್ ಕಮ್ ಟು ದ ಪಾಯಿಂಟ್ ಆಫ್ ರೀಜನರೇಷನ್, ಅವನು ಹೊಸದಾಗಿ ಹುಟ್ಟಿದಂಥ ಒಂದು ಅನುಭವಕ್ಕೆ ಬಂದಾಗ ವಾಟ್ ಹ್ಯಾಪನ್ಸ್, ಇದು ಈ ದಿವಸದ ನನ್ನ ಸಬ್ಜೆಕ್ಟ್. ಇದು ನೋಡ್ರಿ, ಮೊದಲನೇದಾಗಿ ಮನಸ್ಸೇ ಕುರಿತಾಗಿ ಓದಿದೆ. ಮನಸ್ಸೇ ಅವನ ಜೀವನದಲ್ಲಿ ಎಷ್ಟೊಂದು ಕೆಡುಕಿನ ಕೆಟ್ಟದಾದಂಥ ಅರಸನಾಗಿದ್ದ. ಏನೆಲ್ಲ ಅಸಹ್ಯವಾದಂಥ ಕೃತ್ಯಗಳನ್ನು ಮಾಡಿದ ಅಂತ ಹೇಳಿ ನಾವು 2 ವಾರಗಳ ಹಿಂದೆ ನಾವು ಅಧ್ಯಯನ ಮಾಡಿದ್ವಿ. ಕಳೆದ ವಾರದಲ್ಲಿ ತಾರ್ಸದ ಸೌಲನು ಏನೆಲ್ಲ ಮಾಡಿದ ಎಂಬುವಂಥದ್ದನ್ನು ಅಧ್ಯಯನ ಮಾಡಿದ. ಆದರೆ ಈ ಇಬ್ಬರು ವ್ಯಕ್ತಿಗಳನ್ನು ನೋಡುವಾಗ ಬೈಬಲಲ್ಲಿ ಏನು ಬರೆದಿದೆ, ಅರಸನಾದಂಥ ಮನಸ್ಸೇ ಅವನು ಸೆರೆಮನೆಗೆ ಹಾಕಲ್ಪಟ್ಟಂಥ ವೇಳೆಯಲ್ಲಿ ದೇವರು ಅವನ ಜೊತೆಯಲ್ಲಿ ಮಾತಾಡಿದ. ಅವನ ಜೀವನದಲ್ಲಿ ಪರಿವರ್ತನೆ ಉಂಟಾಯಿತು. ಮನಸ್ಸೆಯ ಜೀವನ ಅದು ಬದಲಾವಣೆ ಆಯಿತು. ಮನಸ್ಸೆಯನ್ನು ದೇವರು ಇನ್ನೊಂದು ಆವರ್ತಿ ಯೂದ ಅರಸನನ್ನಾಗಿ ಆತನು ಮಾಡಿದ. ಇದು ನಾವು ದೇವರ ವಾಕ್ಯದಲ್ಲಿ ನೋಡತಕ್ಕಂಥ ಸತ್ಯ. ಮತ್ತು ಆತನ ಕುರಿತಾಗಿ ಬರೆದ ಇತರ ಗ್ರಂಥಗಳು ಆ ಅರಸನಾದ ಮನಸ್ಸೆಯ ಕುರಿತಾಗಿ ಸದ್ವಿವರವಾಗಿ ಬರೆಯುತ್ತದೆ ಎಂಬುದಾಗಿ ಬೈಬಲಲ್ಲಿ ಬರೆದಿದೆ. ನಾನು ಅದನ್ನೆಲ್ಲ ವಿವರಣೆ ಮಾಡಲಿಕ್ಕೆ ನಾನು ಹೋಗಲಿಲ್ಲ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯಲ್ಲಿ ತಾರ್ಸದ ಸೌಲನು ಎಂಥ ಒಂದು ಕೆಡುಕಿನ ಮನುಷ್ಯನಾದ. ಸತ್ಯವೇದ ಕೈಯಲ್ಲಿತ್ತು, ಮೋಶೆಯ ಗ್ರಂಥ ಕೈಯಲ್ಲಿತ್ತು, ಕೊಲೆ ಮಾಡಬಾರದು ಎಂಬಂಥ ಸತ್ಯ ಗೊತ್ತಿತ್ತು.
ಆದರೆ ಕ್ರೈಸ್ತರನ್ನು ಕೊಲೆ ಮಾಡ್ತಿದ್ದ. ಏನು ಹೇಳಬೇಕಿದಕ್ಕೀಗ? ಇಂಥ ವ್ಯಕ್ತಿಗಳು ಈ ದಿವಸ ನಮ್ಮ ಮಧ್ಯದಲ್ಲಿದ್ದಾರಾ? ಖಂಡಿತವಾಗಿ. ದೇವರ ಸೇವಕರನ್ನು ದೂಷಣೆ ಮಾಡುವಂಥ, ದೇವರ ಸೇವಕರ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡುವಂಥ, ದೇವರ ಸಭೆಗೆ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದು. ನನ್ನ ಪ್ರಿಯರು, ಈ ದಿವಸದಲ್ಲಿ ಇದೇನು ಹೊಸತಲ್ಲ. ಆದರೆ ಅವರ ಜೀವನದಲ್ಲಿ ದೇವರ ಪರಿವರ್ತನೆ ಉಂಟಾದಾಗ, when the regeneration takes place, there is going to be a great transformation. ಅವರ ಜೀವನದಲ್ಲಿ ಒಂದು ಬದಲಾವಣೆ. ಇದು ನಾನು ಹೇಳತಕ್ಕಂಥ ಸತ್ಯ. ಇದು why we should talk about regeneration, why we should talk about regeneration. ಹೊಸತಾದಂಥ ಒಂದು ಜೀವನ, ಪುನರ್ಜೀವನ. ನನ್ನ ಪ್ರಿಯರ, ಅನೇಕರು ಈ ದಿವಸದಲ್ಲಿ ನಾವು ಈ ವಾಕ್ಯವನ್ನು ಬೋಧಿಸುವಾಗ ಜನರು ತಪ್ಪಾಗಿ ತಿಳಿದುಕೊಳ್ಳುವಂಥದ್ದು, ನಾವು ಅನೇಕರನ್ನು ಮತಾಂತರ ಮಾಡುತ್ತೇವೆ ಎಂಬುದಾಗಿ. ನನ್ನ ಪ್ರಿಯರೇ, ಯಾರು ಕೂಡ ಒಂದು ಮತದಿಂದ ಇನ್ನೊಂದು ಮತಕ್ಕೆ ಬದಲಾವಣೆ ಹೊಂದುವುದರಿಂದ ಹೃದಯ ಪರಿವರ್ತನೆ ಆಗದಿದ್ದರೆ ಏನೂ ಪ್ರಯೋಜನ ಇಲ್ಲ. We are not giving a call for a religious conversion. Sorry, no, I am dead against that. I am dead against the so-called external religious conversion. ಧಾರ್ಮಿಕವಾದಂಥ ಜಾತಿ ಬದಲಾವಣೆಯ ವಿರುದ್ಧವಾಗಿ ನಾನು ಮಾತನಾಡ್ತೇನೆ. I am not for it. But the Bible talks about the heart conversion. ದೇವರ ವಾಕ್ಯ ನಮ್ಮ ಹೃದಯ ಪರಿವರ್ತನೆ ಆಗಬೇಕು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದಂಥ ಒಂದು ಉದ್ದೇಶ ಜಾತಿ ಪರಿವರ್ತನೆ ಮಾಡಲಿಕ್ಕಲ್ಲ ಪ್ರಿಯರೇ, ಜಾತಿ ಪರಿವರ್ತನೆ ಮಾಡಲಿಕ್ಕಲ್ಲ, ಹೃದಯ ಪರಿವರ್ತನೆ ಮಾಡಲಿಕ್ಕೆ, ಹೃದಯ ಪರಿವರ್ತನೆ ಮಾಡಲಿ. ಈ ದಿವಸದಲ್ಲಿ ನಾನು ಕೇಳುವಂಥ ಒಂದು ಪ್ರಶ್ನೆ ಪ್ರಿಯರೇ, ನಾವು ಯಾರು ಬೇಕಾದರೆ ಆಗಿದ್ದಿರಬಹುದು, ನಾವು ಕ್ರೈಸ್ತ ಹಿನ್ನೆಲೆ ಅಂತೇಳಿ ಹೇಳಿಕೊಂಡಿದ್ದಿರಬಹುದು, ಅಥವಾ ಕ್ರೈಸ್ತರಲ್ಲದವರು ಎಂಬುದಾಗಿರುವವರು ಇರಬಹುದು. ನಮ್ಮ ಜೀವನದಲ್ಲಿ ಇಂಥ ಒಂದು ಮನ ಪರಿವರ್ತನೆ, ನಮ್ಮ ಜೀವನದಲ್ಲಿ ಒಂದು ನೂತನವಾದಂಥ ಜೀವನ, ಅದು ನಮಗೆ ಅವಶ್ಯಕ. ದೇವರ ವಾಕ್ಯ ಹೇಳುವಂಥದ್ದು, ವಾಟ್ ಆರ್ ದ ಫ್ರೂಟ್ಸ್ ಆಫ್ ರೀಜನರೇಷನ್. ಈ ರೀತಿಯಾಗಿ ಒಬ್ಬ ಮನುಷ್ಯನು ಹೊಸದಾಗಿ ಹುಟ್ಟಿದಾಗ, ಅಥವಾ 2 ಬಾರಿ ಹುಟ್ಟಿದಾಗ, ದ ಟ್ವೈಸ್ ಬಾರ್ನ್ ಪರ್ಸನ್, he will have some qualities. There are plenty, but I have chosen at least some 6 or 8 qualities. ಅನೇಕ ರೀತಿಯ ಪರಿಣಾಮಗಳನ್ನು ನಾವು ನೋಡ್ತೇವೆ. Now these are the qualities which will be born in some. ಇದನ್ನು ಯಾರು ಅವನ ಹೃದಯದ ಒಳಗಡೆ ಒತ್ತಾಯವಾಗಿ ತರುವುದಲ್ಲ. ಒಬ್ಬ ಮನುಷ್ಯನಲ್ಲಿ ನಿಜವಾದಂಥ ಪರಿವರ್ತನೆ ಆಗಿದ್ದರೆ ಅವನಲ್ಲಿ ಏನೆಲ್ಲ ಪರಿವರ್ತನೆ ಆಗ್ತದೆ? What is it that happens when a man is truly born again? When a man is truly born twice, what are those things? Number 1, shall we turn our attention to 1 John chapter 3. 1 John chapter 3 verse 14. 1ನೇ ಯೋಹಾನನ ಪತ್ರ 3ನೇ ಅಧ್ಯಾಯ 14ನೇ ವಚನ. ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಗೊತ್ತಾಗಿದೆ. ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ. ನನ್ನ ಪ್ರಿಯರೇ, ಬಹಳ ಗಂಭೀರವಾದಂಥ ಒಂದು ವಾಕ್ಯ ಇದು, ಬಹಳ ಗಂಭೀರವಾದಂಥ ಒಂದು ವಾಕ್ಯ. ನಮ್ಮಲ್ಲಿ ಯಾರಾದರೂ ನಾನು ಮರಣದಿಂದ ಪಾರಾಗಿದ್ದೇನೆ, ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟರೆ ಅವನು ನೂತನ ಜನ್ಮವನ್ನು ಪಡೆಯುತ್ತಾನೆ, ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿತಾನೆ. ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 24ನೇ ವಚನದಲ್ಲಿ ನಾನು ಎಷ್ಟೋ ಸಾರಿ ವಾಕ್ಯವನ್ನು ಹೇಳುವಾಗ ಅದನ್ನು ಉದ್ಗರಿಸಿದ್ದುಂಟು. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ,
ಅವನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. He has passed from death unto life. But let me ask you a question. If a person has genuinely had the experience of being passed from death to life, ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ಎಂಬುದು ನಮಗೆ ಹೇಗೆ ಗೊತ್ತಾಗ್ತದಂತೆ? ಹೇಗೆ ಗೊತ್ತಾಗ್ತದೆ? ಬೈಬಲ್ ಜ್ಞಾನ ತುಂಬಿದ್ರಿಂದ ಅಲ್ಲ. ನನಗೆ ತುಂಬ ಬೈಬಲ್ ಓದಲಿಕ್ಕೆ ಬರ್ತದೆ, ನನಗೆ ಬೈಬಲ್ ತುಂಬ ಗೊತ್ತುಂಟು, ಬೈಬಲ್ ಎದ್ದು ನಿಂತು ಪುಲ್ಪಿಟ್ನಲ್ಲಿ ಪ್ರಸಂಗ ಕೂಡ ಮಾಡಿಬಿಡ್ತೇನೆ. ಪ್ರಸಂಗ ಮಾಡಿದರೆ ನಾನು ಜೀವದಲ್ಲಿ ಸೇರಿದ್ದೇನೆ ಎಂಬಂಥ ಸಾಕ್ಷಿ ಅಲ್ಲ. Oh, now I am a Christian, I can preach. I will stand on the pulpit and preach. No, sir, no. Are you truly born again? Whether you have been really regenerated. ದೇವರ ವಾಕ್ಯ ಹೇಳುವಂತಹದ್ದು, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ. ಮೈ ಡಿಯರ್ ಬ್ರದರ್, ಮೈ ಡಿಯರ್ ಸಿಸ್ಟರ್, ಪ್ರಿಯ ಸಹೋದರ ಸಹೋದರಿ, ಒಂದು ಪ್ರಶ್ನೆ ಹಾಕಿಕೋ ಈ ದಿವಸ. Since the time when you say that you are born again, is there a true love for Christian believers? ಯೇಸು ಕ್ರಿಸ್ತನ ವಿಶ್ವಾಸಿಗಳನ್ನು ಪ್ರೀತಿ ಮಾಡುವಂತ Please examine. ಎಚ್ಚರದಿಂದ ನಿಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳ್ರಿ. ದೇವರ ಮಕ್ಕಳ ಕಡೆಗೆ ಪ್ರೀತಿ ಉಂಟ ಪ್ರಿಯರೇ? ಪ್ರೀತಿ ಸ್ವಹಿತವನ್ನು ಅದು ಎಂದಿಗೂ ಕೂಡ ಆಶಿಸುವುದಲ್ಲ, ಅದು ಪರಹಿತವನ್ನು ಆಶಿಸ್ತದೆ. ಪ್ರೀತಿ ತನ್ನ ಸ್ವಹಿತವನ್ನು ಚಿಂತೆ ಮಾಡುವುದಲ್ಲ, ಪರಹಿತವನ್ನು ಚಿಂತಿಸ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ಹೇಳ್ತದೆ, ಪ್ರತಿಯೊಬ್ಬನು ತನ್ನ ಸ್ವಂತ ಶರೀರವನ್ನು ಪ್ರೀತಿ ಮಾಡಿಕೊಳ್ಳುತ್ತಾರೆ. ಆದರೆ ದೇವರ ಮಕ್ಕಳ ಲಕ್ಷಣ ಏನು? ನನ್ನನ್ನು ಪ್ರೀತಿ ಮಾಡುವುದಕ್ಕಿಂತ ನನ್ನ ಸಹೋದರನನ್ನು, ಸಹೋದರಿಯನ್ನು, ಅಂದರೆ ನನ್ನ ಸಹೋದರ ಸಹೋದರಿಗಾಗಿ ಪ್ರಾಣ ಕೊಡುವಷ್ಟರಾದರು ನಾನು ಅವರನ್ನು ಪ್ರೀತಿ ಮಾಡಲಿಕ್ಕೆ ಸಿದ್ಧನಾಗಿರಬೇಕು. ಡು ವಿ ಹ್ಯಾವ್ ದಟ್ ಲವ್? ಡು ವಿ ಹ್ಯಾವ್ ದಟ್ ಕ್ರಿಶ್ಚಿಯನ್ ಲವ್? ಆ ಕ್ರಿಸ್ತಿಯ ಪ್ರೀತಿ ನಮ್ಮಲ್ಲಿ ಉಂಟಾ? ಹೊಸ ಒಡಂಬಡಿಕೆ ನಾವು ತೆಗೆದು ಅಧ್ಯಯನ ಮಾಡುವಾಗ ಪ್ರೀತಿ ಎಂಬಂಥ ಪದ ಅನೇಕ ಸಾರಿ ನಾವು ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡಿದ್ದೇವೆ. ದೇವರ ವಾಕ್ಯದಲ್ಲಿ ದೈವಿಕವಾದಂಥ ಪ್ರೀತಿಗೆ ಉಪಯೋಗಿಸಲ್ಪಟ್ಟಂಥ ಪದ ಅಗಾಪೆ. ಅಗಾಪೆ ಪ್ರೀತಿ ಎಂಬುದಾಗಿ, ಅಗಾಪೆ ಎಂಬುದಾಗಿ ಹೇಳಿದರೆ ದೈವ ಪ್ರೀತಿ ಅಂದರೆ ಇತರರ ಕುರಿತು ಚಿಂತಿಸುವುದು, ಇತರರ ಕುರಿತು, ಇತರರ ಒಳಿತಿನ ಕುರಿತು. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ಸಾಧಾರಣವಾಗಿ ಲೋಕದಲ್ಲಿ ಒಂದು ತಾಯಿ ತನ್ನ ಮಗುವನ್ನು ಪ್ರೀತಿ ಮಾಡ್ತಾಳಂತೆ. ಆಕೆ ತನ್ನ ಹಿತವನ್ನು ಮರೆತು ತನ್ನ ಮಗುವಿನ ಹಿತವನ್ನು ನೋಡಿಕೊಳ್ಳುತ್ತಾಳೆ. ಇದೆಷ್ಟು ಸತ್ಯ ಇದು. ಆದ್ದರಿಂದಲೇ ಮಕ್ಕಳು ಸಾಮಾನ್ಯವಾಗಿ ತಮ್ಮ ತಾಯಂದಿರನ್ನು ಪ್ರೀತಿಸ್ತಾರೆ. ಒಂದು ತಾಯಿ ತನ್ನ ಮಕ್ಕಳನ್ನು ಪ್ರೀತಿಸ್ತಾಳೆ. ಆ ಮಕ್ಕಳಿಗೆ ಸೌಖ್ಯವಿಲ್ಲದಿರುವಾಗ ಅವರ ಒಳಿತಿಗೋಸ್ಕರವಾಗಿ ಎಷ್ಟೆಲ್ಲ ಶ್ರಮಿಸ್ತಾಳೆ. ತನ್ನ ಆರೋಗ್ಯದ ಒಳಿತನ್ನು ಆಕೆ ಮರೆತು ಬಿಟ್ಟು ತನ್ನ ಮಕ್ಕಳ ಆರೋಗ್ಯದ ಕುರಿತು ಗಮನವಿಡುತ್ತಾಳೆ. ಆದರೆ ವಾಕ್ಯ ಹೇಳ್ತದೆ, ಒಬ್ಬ ಹೆತ್ತ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು. ಒಬ್ಬ ಹೆತ್ತ ತಾಯಿ ತನ್ನ ಮೊಲೆಕೂಸನ್ನು ಮರೆತಾಳೆ, ಒಂದು ವೇಳೆ ಮರೆತಾಳು. ಆದರೆ ನಾನು ನಿನ್ನನ್ನು ಮರೆ. ನನ್ನ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥ ಸತ್ಯಗಳನ್ನು ಗಮನಿಸಿರಿ. ಎಸ್, ಟು ಸರ್ಟನ್ ಡಿಗ್ರಿ ಎ ಮದರ್ ಕ್ಯಾನ್ ಬಿ ಎನ್ ಎಕ್ಸಾಂಪಲ್, but she cannot be a perfect example.
ಯಾಕೆ? The word of God says that can a woman truly love the child, a suckling child? Sometimes she may forget. ಕೆಲವು ಸಾರಿ ತಾಯಿ ಕೂಡ ಮರೆತು ಬಿಡ್ತಾಳ. ಇದು ವಾಕ್ಯ ಹೇಳುವಂಥದ್ದು, ಬೈಬಲ್ ಹೇಳುವಂಥದ್ದು. ಬಟ್ ಐ ವೋಂಟ್ ಫರ್ಗೆಟ್. ದಟ್ ಈಸ್ ಗಾಡ್ಸ್ ಲವ್. That is God's love. That is called the agape love. Agape ಪ್ರೀತಿ. ನನ್ನ ಪ್ರಿಯ ಸಹೋದರ ಸಹೋದರಿ, are you sure that you are born again? Are you sure that you are regenerated? If you are regenerated, the first fundamental external quality of your experience, 1 ಯೋಹಾನ 3:14 ಬರೆದಿದೆ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿದ್ದೇವೆ. We love with that agape love. ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ, For God so loved the world that he gave his only begotten son. ದೇವರು ಲೋಕವನ್ನು ಪ್ರೀತಿ ಮಾಡಿ, ದೇವರು ಲೋಕವನ್ನು ಅಗಾಪೆ ಮಾಡಿ ಏನು ಮಾಡಿದ? ನಮ್ಮ ಪ್ರೀತಿ ಹೇಗೆ ಗೊತ್ತುಂಟ? ನನಗೇನಾದರೂ ಅನುಕೂಲ ಇದ್ದರೆ ಪ್ರೀತಿ ಮಾಡುವುದು, ನನಗೇನಾದರೂ ಸಿಕ್ಕುತ್ತದಾ ಎಂಬುದಾಗಿ ಹೇಳಿ ನಾನು ಪ್ರೀತಿ ಮಾಡುವುದು, ಅದು ಪ್ರೀತಿ ಅಲ್ಲ ಪ್ರಿಯರೇ. ಬಟ್ ದ ಬೈಬಲ್ ಟಾಕ್ಸ್ ಅಬೌಟ್ ಅಗಾಪೆ ಲವ್. ಫಾರ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಪ್ರೀತಿ ಮಾಡಿ, ಹೇಗೆ ಪ್ರೀತಿ ಮಾಡಿದ? ಹೌ ಹಿ ಗಾಡ್ ಲವ್ಡ್ ಯು? ಹಿ ಗೇವ್. He gave what? He never gave some rupees. He never gave some property. He gave his only son. ಒಬ್ಬನೇ ಮಗನನ್ನು ಕೊಟ್ಟ ಪ್ರಿಯರೇ. That means the quality of true agape love is giving. Giving, not receiving. 1 ಯೋಹಾನ 3ನೇ ಅಧ್ಯಾಯ 14ನೇ ವಚನ, ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸುವವರಾಗಿರುವುದರಿಂದ. ನನ್ನ ಪ್ರಿಯರ, ಒಂದು ಮಾತು ಹೇಳಿ, ಇಂಥ ಒಂದು ಸಭೆ ನಮ್ಮ ಸಭೆ ಆಗಿದ್ದರೆ ಇಟ್ಸ್ ಎ ಮಿನಿ ಹೆವನ್. ಐ ವಿಲ್ ಟೆಲ್ ಯು, ಇಫ್ ದಿಸ್ ಇಸ್ ದ ಟ್ರೂ ನೇಚರ್ ಆಫ್ ಎ ಚರ್ಚ್, and I'll tell you that church is a mini heaven in the world. We will be so much enamored. We will be so much interested to be in that fellowship. ಯಾಕೆ ನಾನು ಚರ್ಚಿಗೆ ಹೋಗಬೇಕು? ಯಾಕೆ ನಾನು ಸಭೆಗೆ ಹೋಗಬೇಕು? ಅಲ್ಲಿ ಮ್ಯೂಸಿಕ್ ಕೇಳಲಿಕ್ಕ? ನೋ. ನಾನು ಸಭೆಗೆ ಹೋಗಬೇಕು? ದೊಡ್ಡ ಚರ್ಚ್ ಉಂಟಂತೇಳಿ, ದೊಡ್ಡ ಬಿಲ್ಡಿಂಗ್ ಉಂಟಂತೇಳಿಯ? ನೋ. ದೊಡ್ಡ ಕಾಯರಲ್ಲಿ ಉಂಟಂತ ಹೇಳಿಯ? ನೋ. ಅಲ್ಲಿ ದೊಡ್ಡ ಪ್ರಸಂಗ ಮಾಡ್ತಾರಂತೇಳಿಯೋ? ಅಲ್ಲ. ದೇರ್ ಇಸ್ ಲವ್. ಪ್ರೈಮರಿ ಥಿಂಗ್ ಆಫ್ ದ ಚರ್ಚ್ ಆಫ್ ಗಾಡ್ ಈಸ್ ಲವ್. ಈಸ್ ಲವ್. ಈಸ್ ಲವ್. ಈಸ್ ಲವ್. ನಥಿಂಗ್ ಎಲ್ಸ್. ನಥಿಂಗ್ ಮೋರ್. ನನ್ನ ಪ್ರಿಯರೇ, ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೇವೆ ನಾವು. ಮರಣದಿಂದ ಪಾರಾಗಿ ಜೀವದಲ್ಲಿ ಸೇರಿದ್ದೆ. ಆದುದರಿಂದ ನಾವು ಕ್ರೈಸ್ತ ಸಹೋದರರನ್ನು ಪ್ರೀತಿ ಮಾಡುತ್ತೇವೆ. ದಟ್ಸ್ ದ ಫಸ್ಟ್ ಕ್ವಾಲಿಟಿ ಆಫ್ ಎ ರೀಜನರೇಷನ್. ಆಮೇಲೆ ಮುಂದೆ ಅದೇ ವಾಕ್ಯದಲ್ಲಿ ಏನು ಹೇಳ್ತಾ ಉಂಟು ನೋಡ್ರಿ, ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ. ನನ್ನ ಪ್ರಿಯರೇ, ಇಫ್ ದೇರ್ ಇಸ್ ಎನಿ ಒನ್ ಇನ್ ಅವರ್ ಚರ್ಚಸ್ ಹೂ ಕೆನಾಟ್ ಲವ್ ಹಿಸ್ ಓನ್ ಬ್ರದರ್, ತನ್ನ ಸಹೋದರ ಬ್ರದರ್ ಎಂಬುದಾಗಿ ಅನೇಕ ಸಾರಿ ನಾವು ಒಬ್ಬರನ್ನೊಬ್ಬರು ಸಂಬೋಧಿಸ್ತೇವೆ ವಿಶ್ವಾಸಿಗಳು. ಹಲೋ ಬ್ರದರ್, ಹಲೋ ಸಿಸ್ಟರ್. ಬಟ್ ಇಫ್ ಯು ಡು ನಾಟ್ ಲವ್ ಯುವರ್ ಬ್ರದರ್, ಮೇ ಐ ಟೆಲ್ ಯು, ದ ಬೈಬಲ್ ಸೇಸ್ ಯು ಆರ್ ಸ್ಟಿಲ್ ಇನ್ ಡೆತ್, ನಾಟ್ ಇನ್ ಲೈಫ್. You are not in life, but in death.
ನನ್ನ ಪ್ರಿಯರೇ, do you know who is he equivalent to? The next verse says, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ. ನನ್ನ ಪ್ರಿಯರೇ, let me ask a question. When you go back to your own churches, can you honestly say that I love my brothers and sisters and I don't hate them? If you are going to a church where you feel that they are hating you, they are murdering you, or you are murdering them, and you really are not in life but in death. ಪ್ರೀತಿಸದೆ ಇರುವವನು ಮರಣದಲ್ಲೇ ಇದ್ದಾನೆ. ಆದರೆ ನಾವಾದರೂ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ನಾನು ಒಂದು ಪ್ರಶ್ನೆ ನಿಮಗೆ ಕೇಳಬೇಕು. ನಾವು ಬಿಲೀವರ್ಸ್ ಅಂತ ಹೇಳಿಕೊಳ್ತೇವೆ. ನಾವು ನಮಗೆ ರಕ್ಷಣೆ ಆಯಿತು ಅಂತ ಬೊಬ್ಬೆ ಹೊಡ್ಕೊಳ್ತೇವೆ. ರಕ್ಷಣೆ ಆಯಿತು ಎಂಬುದಾಗಿ ಕುಣಿದಾಡ್ತೇವೆ. ರಕ್ಷಣೆ ಆಯಿತು ಎಂಬುದಾಗಿ ಸಂಗೀತ ಹೇಳ್ತೇವೆ, ಜೋರಾಗಿ ವಾದ್ಯ ಬಾರಿಸ್ತೇವೆ. ಎಲ್ಲ ಒಳ್ಳೆಯದು. But if you do not have love towards your own brother, not love, what kind of a love? That agape love. ನನ್ನ ಪ್ರಿಯರೇ, ನಾನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನೆ ಎಂಬುದಾಗಿ ಹೇಳುವಂಥ ಒಂದು ನಿಚ್ಚಳಿಯದೆ ಇರತಕ್ಕಂಥ ಒಂದು ಸಾಕ್ಷಿ ಯಾವುದದು? ನನ್ನ ಕ್ರೈಸ್ತ ಸಹೋದರರನ್ನು ನಾನು ಪ್ರೀತಿ ಮಾಡುತ್ತೇನೆ. ನನ್ನ ಪ್ರಿಯರೇ, ಎಂಥ ಒಂದು ಗಂಭೀರವಾದಂಥ ಸತ್ಯವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ನನ್ನ ಪ್ರಿಯರೇ, ವೆರಿ ಆಫನ್ ಐ ಫೀಲ್ ದಟ್ the modern churches, we have failed in that. We have music, we have pulpit, we have decoration, we have festivals, we have all kinds of religiosity except love. ಪ್ರೀತಿ ಇಲ್ಲದಂಥ ಒಂದು ಜೀವನ. ಹೆಸರಿಗೆ ಕ್ರೈಸ್ತರು ಅಂತ ಹೇಳ್ತೇವೆ ನಾವು. We say we are Christians. We proclaim we are Christians. We proclaim that we are believers even. But do you really love one another? ನನ್ನ ಪ್ರಿಯ ಸಹೋದರ, ಈ ಮುಂಜಾನೆ ವೇಳೆ ಯಥಾರ್ಥವಾಗಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ತಾರ್ಸದ ಸೌಲನು ಕ್ರೈಸ್ತ ಸಭೆಯನ್ನು ಹಿಂಸೆ ಮಾಡಿದ. ಅವನ ಜೀವನದಲ್ಲಿ ಪರಿವರ್ತನೆಯಾದಂಥ ತಾರ್ಸದ ಸೌಲನು ದೇವರ ಮಕ್ಕಳನ್ನು ಪ್ರೀತಿ ಮಾಡಿದ. ಕ್ರಿಸ್ತನ ಸಭೆಗಳನ್ನು ಸ್ಥಾಪನೆ ಮಾಡಿದ. ದೇವರ ಮಕ್ಕಳನ್ನು ಪ್ರೋತ್ಸಾಹಿಸಿದ. ನನ್ನ ಪ್ರಿಯರೇ, ಈ ದಿವಸದಲ್ಲಿ ಕ್ರೈಸ್ತ ಸಹೋದರ ಪ್ರೀತಿ ಅದು ನಮ್ಮಲ್ಲಿರುವುದಾದರೆ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಫ್ ಯು ಕ್ಯಾನ್ ಟೆಸ್ಟಿಫೈ ದಟ್ ಮೈ ಚರ್ಚ್ ಇಸ್ ಫಿಲ್ಡ್ ವಿತ್ ದ ಲವ್ ಆಫ್ ಗಾಡ್ಲಿ ಪೀಪಲ್, ಲವ್ ಟವರ್ಡ್ಸ್ ಒನ್ ಅನದರ್. If you can testify, ನನ್ನ ಚರ್ಚ್, ನನ್ನ ಸಭೆ ಇದಕ್ಕೆ ಮಾಡೆಲ್. ನಾವು ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ಅಂಥ ಪ್ರೀತಿಯಿಂದ ನಾವು ಪ್ರೀತಿಸ್ತೇವೆ. Praise be to the Lord. Praise be to the Lord for that church. My brother, I hats off. That is the biblical model. If not, let us humble ourselves. ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇನಾ? ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಸ್ವಾಮಿ, ಮರಣದಿಂದ ಪಾರಾಗಿ ನಾವು ಜೀವದಲ್ಲಿ ಸೇರಿದ್ದೇವೆಂಬುದು ನಮಗೆ ಗೊತ್ತಾಗಿದೆ. ಯಾಕಂದರೆ ನಾವಂತೂ ಕ್ರೈಸ್ತ ಸಹೋದರರನ್ನು ಪ್ರೀತಿಸ್ತೇವೆ. ದೇವರ ಈ ವಾಕ್ಯ ಕ್ರೈಸ್ತ ಸಭೆಯ ಅಡಿಪಾಯವಾಗಿರುವಂತೆ ಕೃಪೆ ಮಾಡು. ದೇವರ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಬಹುದು, ಆದರೆ ಕ್ರೈಸ್ತ ಪ್ರೀತಿ ಇಲ್ಲದ ಕಾರ್ಯಕ್ರಮಗಳು ಅದು ನಿರರ್ಥಕವಾದದ್ದು. ಸ್ವಾಮಿ, ಕೃಪೆ ಮಾಡು ಎಂದು ಪ್ರಾರ್ಥಿಸ್ತೇವೆ. ಆತ್ಮೀಕವಾದಂಥ ಆಳಕ್ಕೆ ನಾವು ಇಳಿದು ಹೋಗುವಂತೆ ಕೃಪೆ ಮಾಡು. ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರವಾಗಲಿ. ಆಮೇನ್.